ಎಲ್ರಿಗೂ ನಮಸ್ಕಾರ. SLC ಬರೆಯುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ, 21ನೇ ತಾರೀಕಿಗೆ SLC ಪರೀಕ್ಷೆ ಆರಂಭವಾಗ್ತಾ ಇದೆ. ಈಗಾಗಲೇ ಪ್ರಿಪ್ರೇಟರಿಗಳು ಮುಗಿದು ನೀವು ತಯಾರಿ ನಡೆಸಿರಬೇಕು. ನಾವು ಗಣಿತ ವಿಷಯದ ಬಗ್ಗೆ ಇವತ್ತು ಸ್ವಲ್ಪ ನಿಮ್ಮೊಂದಿಗೆ ಕೆಲವು ಮಾಹಿತಿಗಳನ್ನು ಪರೀಕ್ಷಾ ವಿಷಯವಾಗಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಮಸ್ತೆ ವಿದ್ಯಾರ್ಥಿನಿಯರೇ. ಮೊದಲಿಗೆ ನಾವು ಒಮ್ಮೆ ಪ್ರಶ್ನೆ ಪತ್ರಿಕೆ ವಿನ್ಯಾಸದ ಮೇಲೆ ಕಣ್ಣಾಡಿಸುವ. ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ 38 ಪ್ರಶ್ನೆಗಳು 80 ಅಂಕಗಳಿಗೆ ಬರಲಿವೆ. ಅದರಲ್ಲಿ ಮೊದಲ 8 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತವೆ. MCQ ಕ್ವೆಶನ್ಸ್ ಫಾರ್ 8 ಮಾರ್ಕ್ಸ್. ಆನಂತರ 1 ಅಂಕದ 8 ಪ್ರಶ್ನೆಗಳು, 1 ಮಾರ್ಕ್ ಕ್ವೆಶನ್ಸ್ ಫಾರ್ 8 ಮಾರ್ಕ್ಸ್. 2 ಅಂಕದ ಪ್ರಶ್ನೆಗಳು 8 ಪ್ರಶ್ನೆಗಳು 16 ಅಂಕಗಳಿಗೆ, 2 ಮಾರ್ಕ್ಸ್ ಕ್ವೆಶನ್ಸ್ ಫಾರ್ 16 ಮಾರ್ಕ್ಸ್. 3 ಅಂಕದ ಪ್ರಶ್ನೆಗಳು 9 ಪ್ರಶ್ನೆಗಳು 27 ಅಂಕಗಳಿಗೆ ಬರಲಿದೆ. 3 ಮಾರ್ಕ್ಸ್ ಕ್ವೆಶನ್ಸ್ ವಿಲ್ ಕಮ್ ಫಾರ್ 27 ಮಾರ್ಕ್ಸ್. ಆನಂತರ 4 ಅಂಕದ ಪ್ರಶ್ನೆಗಳು 4 ಮಾರ್ಕ್ಸ್ ಕ್ವೆಶನ್ಸ್ 4, ಟೋಟಲ್ 16 ಮಾರ್ಕ್ಸ್. ಆ್ಯಂಡ್ ಫೈನಲಿ 5 ಅಂಕದ ಪ್ರಶ್ನೆ 1 ಪ್ರಶ್ನೆ ಆಗಮಿಸಲಿದೆ. ಇನ್ನು ಆಬ್ಜೆಕ್ಟಿವ್ ಟೈಪ್ ಅಂತ ಹೇಳಿದರೆ ಒಂದು ನಾಲೆಜ್, ಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರ್ತವೆ. ಅದು 15% ಅಂದರೆ 12 ಮಾರ್ಕು. ಇದು ಸಾಮಾನ್ಯ ಸುಲಭದ ಪ್ರಶ್ನೆಗಳನ್ನು ಅಂತ ಹೇಳಬಹುದು ಮಕ್ಕಳೇ. ಮತ್ತೊಂದು ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ, ಅಭ್ಯಾಸದಲ್ಲಿ ಇರುವಂಥದ್ದು, ಮಾದರಿ ಲೆಕ್ಕಗಳು, ಇಂಥದ್ದನ್ನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. 44 ಮಾರ್ಕಿನ ಪ್ರಶ್ನೆ ಅಂದರೆ 55%ಗೆ ಬರ್ತದೆ. ಮತ್ತೊಂದು ಅಪ್ಲಿಕೇಶನ್ ಅಂತ ಇರ್ತದೆ. ಟಾಪರ್ಸ್ ಇರುವಂಥ ಮಕ್ಕಳ ಇದರ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಅಪ್ಲಿಕೇಶನ್ ಲೆವೆಲ್ 20%, ಲಾಸ್ಟ್ ಇಯರ್ ಇದು 16% ಇತ್ತು. ನಿಮಗೆ ಸ್ಕಿಲ್ ಅಂದರೆ ರಚನೆಗಳನ್ನು ಸ್ವಲ್ಪ ಕಡಿಮೆ ಮಾಡಿದ್ರಿಂದ ಈ ಸಲ ಇದಕ್ಕೆ ಆ 4 ಅಂಕಗಳನ್ನು ಮತ್ತು ತಿಳುವಳಿಕೆಗೆ ಅದನ್ನು ಹಾಕ್ಕೊಂಡಿದ್ದಾರೆ. ಅಪ್ಲಿಕೇಶನ್ 20 ಮಾರ್ಕಿನ ಪ್ರಶ್ನೆ ಮತ್ತು ಸ್ಕಿಲ್ ಕೌಶಲ್ಯ ಈ ಸಲ ಒಂದು ಗ್ರಾಫ್ ಮಾತ್ರ ಇರುವುದು. ಎಲ್ಲರೂ ಅದನ್ನು ಮಾಡಬೇಕಾದಂಥ ಪ್ರಶ್ನೆಯೇ. ಅದು 4 ಅಂಕದ ಪ್ರಶ್ನೆ ಇರ್ತದೆ. ಹೀಗೆ 80 ಅಂಕದ ಪ್ರಶ್ನೆ ಪತ್ರಿಕೆ ನಿಮಗೆ ಇರ್ತದೆ. ಇನ್ನು ಈಗ ಥೀಮ್ ವೈಸ್ ಮಾಡಿದ್ದಾರೆ ಮಕ್ಕಳೇ. ಥೀಮ್ ವೈಸ್ ಅಂದರೆ ನಿಮಗೆ ಈಗಾಗಲೇ ಗೊತ್ತಿರಬಹುದು, ಟೀಚರ್ಸ್ ಹೇಳಿರ್ತಾರೆ. ಥೀಮಲ್ಲಿ 2-3 ಚಾಪ್ಟರ್ಗಳನ್ನು ಸೇರಿಸಿರ್ತಾರೆ. ನಾವೀಗ ಥೀಮ್ ವೈಸ್ ನೋಡೋದಾದರೆ ಮೊದಲು ಈಗ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಅಂತ, ಇದಕ್ಕೆ 5 ಮಾರ್ಕ್ಸ್ ಇಟ್ಟಿದ್ದಾರೆ. ನೆಕ್ಸ್ಟ್ ಥೀಮ್ ಹೌದು, ಆಲ್ಜಿಬ್ರಾ. 14 ಪಾಠಗಳನ್ನು 7 ಥೀಮ್ಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಅದೇ ಸರ್ ಹೇಳಿದಾಗೆ ಅಂಕಗಣಿತ, ಅರಿಥ್ಮೆಟಿಕ್, ಅದರಲ್ಲಿ ರಿಯಲ್ ನಂಬರ್ಸ್ 5 ಅಂಕಗಳು. ಎರಡನೇ ಥೀಮ್ ಆಲ್ಜಿಬ್ರಾ ಅಂದರೆ ಬೀಜಗಣಿತ, ಅದರಲ್ಲಿ 4 ಪಾಠಗಳಿವೆ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿಗಳು, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂದರೆ 2 ಅಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ. ಆನಂತರ ಪಾಲಿನಾಮಿಯಲ್ಸ್ ಬಹುಪದೋಕ್ತಿಗಳು, ಕ್ವಾಡ್ರಾಟಿಕ್ ಇಕ್ವೇಷನ್ ವರ್ಗ ಸಮೀಕರಣಗಳು. ನಂತರದ ಥೀಮ್ ಅದರಲ್ಲಿ 27 ಮಾರ್ಕ್ ಇದೆ. ಆಲ್ಜಿಬ್ರಾ ಇದಕ್ಕೆ 27 ಮಾರ್ಕ್. ಹೌದು, ಅದನ್ನು ಆಚೆ ಈಚೆ ಮಾಡಬಹುದು. ಆದರೆ ಎಕ್ಸ್ಪೆಕ್ಟಿಂಗ್ ಮಾಡೋದಾದರೆ ಬಹುಪದೋಕ್ತಿ ಪಾಲಿನಾಮಿಯಲ್ಸಿಂದ ಒಂದು 5-6 ಮಾರ್ಕ್ಸ್, ಪ್ಯಾರ್ ಆಫ್ ಲೀನಿಯರ್ ಇಕ್ವೇಷನಲ್ಲಿ 7-8 ಮಾರ್ಕ್ಸ್ ನಿರೀಕ್ಷಿಸಬಹುದು. 8 ಮಾರ್ಕ್ಸೇ ನಿರೀಕ್ಷಿಸಬಹುದು. ಕ್ವಾಡ್ರಾಟಿಕ್ ಇಕ್ವೇಷನ್ ಅಥವಾ ವರ್ಗ ಸಮೀಕರಣದಲ್ಲಿ ಒಂದು 6 ಮಾರ್ಕು ನಿರೀಕ್ಷಿಸಬಹುದು. ಸಮಾಂತರ ಶ್ರೇಣಿಯಲ್ಲಿ 7-8 ಮಾರ್ಕು ನಿರೀಕ್ಷಿಸಬಹುದು. ಒಟ್ಟು ಆ ಥೀಮಿಗೆ 4 ಚಾಪ್ಟರ್ ಸೇರಿ 27 ಮಾರ್ಕ್ಸ್ ಇರ್ತದೆ. ಮುಂದಿನ ಥೀಮ್ ಜಾಮಿಟ್ರಿ ಅಂದರೆ ಜಾಮಿತಿ, ಅದರಲ್ಲಿ 2 ಪಾಠಗಳಿವೆ. ವೃತ್ತಗಳು ಮತ್ತು ತ್ರಿಭುಜಗಳು, ಸರ್ಕಲ್ಸ್ ಆ್ಯಂಡ್ ಟ್ರಯಾಂಗಲ್ಸ್. ಈ ಒಂದು ಭಾಗಕ್ಕೆ 14 ಅಂಕಗಳು ನೀಡಿದ್ದಾರೆ. ಮುಂದಿನ ಥೀಮ್ ಕೋಆರ್ಡಿನೇಟ್ ಜಾಮೆಟ್ರಿ, ನಿರ್ದೇಶಾಂಕ ರೇಖಾಗಣಿತ. ಇದೊಂದೇ ಪಾಠ ಈ ಭಾಗದಲ್ಲಿದೆ, ಅದಕ್ಕೆ 6 ಅಂಕಗಳು ನಿಯೋಜಿಸಿದ್ದಾರೆ. ಮುಂದಿನ ಥೀಮ್ ಟ್ರಿಗ್ನೋಮೆಟ್ರಿ, ಅದರಲ್ಲಿ 2 ಪಾಠಗಳು ಬರ್ತವೆ. 2 ಟ್ರಿಗ್ನೋಮೆಟ್ರಿಗೆ ಸಂಬಂಧಿಸಿದ ಪಾಠಗಳು ಈ ಭಾಗದಲ್ಲಿರ್ತವೆ, ಅದಕ್ಕೆ 10 ಅಂಕಗಳು. ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್, ಇದರಲ್ಲಿ 2 ಪಾಠಗಳು ಬರ್ತವೆ, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರೊಬ್ಯಾಬಿಲಿಟಿ. ಇದಕ್ಕೆ 8 ಅಂಕಗಳು. ಈ 2 ಪಾಠಗಳು ಒಟ್ಟು ಸೇರಿ 8 ಅಂಕಗಳು. ಕೊನೆಯದಾಗಿ ಕ್ಷೇತ್ರಗಣಿತ ಮೆನ್ಸುರೇಷನ್, ಇದರಲ್ಲಿ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ ಮತ್ತು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ, ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು. ಈ ಭಾಗಕ್ಕೆ 10 ಅಂಕಗಳು ಇರ್ತವೆ. 10 ಅಂಕಗಳು, ಒಟ್ಟಾಗಿ 80 ಅಂಕಗಳು. 80 ಅಂಕಗಳು. ಈಗ ನಾವು ಮಕ್ಕಳೇ ಚಾಪ್ಟರ್ ವೈಸ್ ಸ್ವಲ್ಪ ನೋಡ್ತಾ ಹೋಗೋಣ. ಥೀಮ್ ವೈಸಲ್ಲೇ ಚಾಪ್ಟರ್ ವೈಸ್. ಮೊದಲು ಅಂಕಗಣಿತದಲ್ಲೇ ಅದೇ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಎಂಬ ಚಾಪ್ಟರ್ ಇದೆ. ಇದರಲ್ಲಿ ನೀವು ಮೇಯ್ನಾಗಿ 1 ಮಾರ್ಕಿಗೆ ನೋಡುವುದಂತಾದರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ. ಒಂದು ಸಂಖ್ಯೆ ಕೊಟ್ಟಿರ್ತಾರೆ ನಿಮಗೆ, ಫ್ಯಾಕ್ಟರೈಸೇಷನ್ ಮಾಡಿ ನೀವು ಅಪವರ್ತನ ವಿಧಾನದಿಂದ ಅದನ್ನು ಕಂಡುಹುಡುಕಬೇಕಾಗ್ತದೆ. ಆಮೇಲೆ 2 ಸಂಖ್ಯೆಗಳನ್ನು ಕೊಟ್ಟು ಮಸ ಮತ್ತು ಲಾಸ ಕಂಡುಹಿಡಿಯಿರಿ ಅಂತಲೂ ಕೇಳಬಹುದು. ಅಥವಾ ಒಂದು ರಿಲೇಷನ್ ಇದೆ, ಮಸ ಗುಣಿಸು ಲಾಸ HCF ಇಂಟು LCM ಈಕ್ವಲ್ ಟು ಪ್ರೊಡಕ್ಟ್ ಆಫ್ 2 ನಂಬರ್ಸ್.
ಸಂಖ್ಯೆಗಳ ಗುಣಲಬ್ಧಕ್ಕೆ ಆ ಮಸ ಮತ್ತು ಲಸಗಳ ಗುಣಲಬ್ಧ ಸಮವಾಗಿರ್ತದೆ. ಇದರ ಮೇಲೆ 1 ಅಂಕದ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. 2 ಅಂಕಕ್ಕೆ ಹೋಗುವುದಾದರೆ ಮೇಯ್ನಾಗಿ ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಅಂತ ಸುಲಭವಾಗಿ ಅಂಕಗಳನ್ನು ಗಳಿಸಬೇಕಾದ್ದು. 5+√3 ಒಂದು ಅಭಾಗಲಬ್ಧ ಸಾಧಿಸಿ, ಅಥವಾ √5+3 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂಬುದನ್ನು ನಿರೀಕ್ಷಿಸಬಹುದು. ಅಥವಾ 2 ಅಂಕಗಳಿಗೆ ಸಂಖ್ಯೆಗಳ ಮಸಾ ಮತ್ತು ಲಾಸಾವನ್ನು ಕಂಡುಹಿಡಿಯಿರಿ. 3 ಅಂಕಕ್ಕಾದ ಅದೇ ಪ್ರಶ್ನೆ ಮಸಾ ಮತ್ತು ಲಾಸಾವನ್ನು ಕಂಡುಹಿಡಿದು ಮಸಾ ಗುಣಿಸು ಲಾಸಾ ಸಮ ಸಂಖ್ಯೆಗಳ ಗುಣಲಬ್ಧ ಎಂಬ ಸಂಬಂಧವನ್ನು ತಾಳೆ ನೋಡಿ ಪರೀಕ್ಷಿಸಿ ಎಂಬುದು 3 ಅಂಕಕ್ಕೆ ಹೋಗಬಹುದು. ಅಥವಾ ಇದೇ ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಅಥವಾ ಪ್ರೂವ್ ಇಟ್ಸ್ ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕಾದ್ರೆ 3 ಮಾರ್ಕಿಗೆ ಹೋಗ್ತದಾದರೆ 3 ಮಾರ್ಕ್ಸಿಗೆ ಹೋಗೋದಾದರೆ √3 ಈಸ್ ಎ ಇರ್ಯಾಷನಲ್ ನಂಬರ್, ಪ್ರೂವ್ ದ್ಯಾಟ್ √2 ಈಸ್ ಆ್ಯನ್ ಇರ್ಯಾಷನಲ್ ನಂಬರ್, √5 ಈಸ್ ಆ್ಯನ್ ಇರ್ಯಾಷನಲ್ ನಂಬರ್ ಅಂತ. ಈ ಇರ್ಯಾಷನಲ್ ನಂಬರ್ ಅದನ್ನು ಒಂಥರ ಸ್ಟೇಟ್ಮೆಂಟ್ಗಳೆಲ್ಲ ಒಂದೇ. ಈಗ √2 ಒಂದು ಕಲ್ತ್ಕೊಂಡ್ರೆ ನೀವು √3 ಅದೇ ಥರ ಮಾಡಬಹುದು. 2 3 ರೀಪ್ಲೇಸ್ ಮಾಡುವಂಥದ್ದು ಮಾತ್ರ. ಅದರಿಂದ ಇದಕ್ಕೆ 5 ಮಾರ್ಕ್ ಕೊಟ್ಟಿದ್ದಾರೆ. ನೀವು ಖಂಡಿತ 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಬಂದರೆ 3 to 4 ಮಾರ್ಕ್ಸ್ ಕಂಪಲ್ಸರಿ ಎಲ್ಲರೂ ಒಂದು ಪಾಸಿಂಗ್ ಆಗುವವರು ತಗೊಳ್ಬೇಕಾಗ್ತದೆ. 3 ಮಾರ್ಕ್ಸ್ ಆರಾಮದಲ್ಲಿ ಈ ಪಾಠದಲ್ಲಿ ನೀವು ಪಡ್ಕೊಳ್ಬಹುದು. 2ನೇ ಪಾಠ ಪಾಲಿನಾಮಿಯಲ್ಸ್. ಇದಕ್ಕೆ ಒಂದು ಅಂದಾಜು 5 ಅಂಕಗಳು ಇರಬಹುದು. 1 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳು ಹಾಗೂ 2 ಅಂಕದ ಪ್ರಶ್ನೆ ಕೂಡ ಈ ಪಾಠದಿಂದ ಬರಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಯಾವ ಥರದ ಪ್ರಶ್ನೆಗಳು ಬರ್ಬೋದು ಅಂತ ಹೇಳಿದರೆ, 1 ಅಂಕಕ್ಕೆ ಫೈಂಡ್ ದ ನಂಬರ್ ಆಫ್ ಝೀರೋಸ್, ನಕ್ಷೆಯನ್ನು ನೋಡಿ ಫೈಂಡ್ ದ ನಂಬರ್ ಆಫ್ ಝೀರೋಸ್ ಅಂತ ಶೂನ್ಯತೆಗಳನ್ನು ಕಂಡುಹಿಡಿಯಲಿಕ್ಕೆ, ಅಥವಾ ಬಹುಪದೋಕ್ತಿಯ ಡಿಗ್ರಿಯನ್ನು ಕಂಡುಹಿಡಿಯುವಂತಹ ಪ್ರಶ್ನೆ 1 ಅಂಕಕ್ಕೆ ಬರ್ಬೋದು. 2 ಅಂಕಗಳಿಗೆ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯುವಂಥದ್ದು, ಅಥವಾ ಶೂನ್ಯತೆಗಳನ್ನು ನೀಡಿ ಆ ಬಹುಪದೋಕ್ತಿಯಲ್ಲಿ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವೆನ್ ಝೀರೋಸ್ ಆರ್ ಗಿವನ್. ಆ ಥರದ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯತೆ ಉಂಟು 2 ಅಂಕಗಳಿಗೆ. ಹಾಗೆ 3 ಅಂಕಗಳಿಗೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ನಾವು ಗಮನಿಸ್ತೇವೆ, ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಆ ನಂತರ ಅದರ ಸಹಗುಣಕಗಳು ಮತ್ತು ಶೂನ್ಯತೆಗಳ ನಡುವಿನ ಸಂಬಂಧವನ್ನು ತಾಳೆ ನೋಡುವಂಥ ಪ್ರಶ್ನೆಗಳು. ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಕೋಎಫಿಷಿಯಂಟ್ಸ್ ಆ್ಯಂಡ್ ದ ಝೀರೋಸ್ ಆಫ್ ಅ ಪಾಲಿನಾಮಿಯಲ್. ಈ ಥರದ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಇವೆ. ಸೊ ಇದನ್ನು ಅಭ್ಯಾಸ ಮಾಡುವಂಥದ್ದು. ಮುಂದೆ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ, ಪ್ಯಾರ್ ಆಫ್ ಲೀನಿಯರ್ ಈಕ್ವೇಷನ್. ಈ ಚಾಪ್ಟರ್ ನೋಡಿದರೆ ನಿಮಗೆ ಸಾಮಾನ್ಯ 8 ಅಂಕದ ಪ್ರಶ್ನೆಗಳನ್ನು ಇದರಲ್ಲಿ ನಿರೀಕ್ಷಿಸಬಹುದು. ಒಂದು ಗ್ರಾಫು ಮಕ್ಕಳೇ, ಗ್ರಾಫಿಕಲ್ ಮೆಥಡಲ್ಲಿ ಸಾಲ್ವ್ ಮಾಡುವಂಥದ್ದು ಸಾಮಾನ್ಯ ಈಸಿಯೇ ಇರ್ತದೆ. ಆದರೆ ಕೊಯಿಫಿಷಿಯೆಂಟ್ ಬಂದಾಗ 2x + y = 8 ಅಂತ ಬಂದರೆ ಆ ಎಕ್ಸಿಗೆ ವ್ಯಾಲ್ಯೂ ಕೊಡಿ ನೀವು, ಆಗ y ವ್ಯಾಲ್ಯೂ ಆಟೋಮೆಟಿಕ್ಕಾಗಿ ಸಿಗ್ತಾ ಹೋಗ್ತದೆ. ಆದ್ದರಿಂದ ಈ ಗ್ರಾಫಿಗೆ 4 ಮಾರ್ಕ್ ಇರೋದ್ರಿಂದ ಇದನ್ನು ಎಲ್ಲರೂ ಪಡ್ಕೊಳ್ಬೇಕಾದ ಚಾಪ್ಟರಲ್ಲಿ ಈ ಪ್ರಶ್ನೆ. ಇನ್ನೊಂದು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ. ಏನು ಗ್ರಾಫಲ್ಲಿ ಮಾಡಿರ್ತೀರೋ ಅದೇ ಸಮೀಕರಣಗಳನ್ನು ಕೊಟ್ಟು ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್. ಈ ಮೆಥಡಲ್ಲಿ ನಿಮಗೆ 2 ಮಾರ್ಕ್ ಬರ್ತದೆ. ಇದು ಕಂಪಲ್ಸರಿ ಬರುವಂಥ ಪ್ರಶ್ನೆ. ಅದನ್ನು 4 + 2 6 ಮಾರ್ಕುಗಳು ಕಂಪಲ್ಸರಿ. ಆಮೇಲೆ ಅಲ್ಲಿ ಒಂದು ಸಂಬಂಧದ ಮೇಲೆ 1 ಅಂಕಗಳ ಪ್ರಶ್ನೆಗಳು ಬರ್ತವೆ. a1/a2 ≠ b1/b2 ಆದಾಗ ರೇಖೆಗಳು ಛೇದಿಸುತ್ತವೆ. ಅದಕ್ಕೆ ಒಂದು ಪರಿಹಾರ ಇದೆ, ಅದು ಸ್ಥಿರವಾಗಿವೆ, ಕನ್ಸಿಸ್ಟೆಂಟ್, ಓನ್ಲಿ ಒನ್ ಸೊಲ್ಯೂಷನ್, ಯುನಿಕ್ ಸೊಲ್ಯೂಷನ್ ಅಂತ ಇರ್ತದೆ. ಆಮೇಲೆ a1/a2 = b1/b2 ≠ c1/c2 ದೆನ್ ದ ಲೈನ್ಸ್ ಆರ್ ಪ್ಯಾರಲಲ್. ಸಮಾಂತರ ರೇಖೆಗಳಾಗಿರ್ತವೆ, ಯಾವುದೇ ಪರಿಹಾರ ಇಲ್ಲ, ದರ್ ಇಸ್ ನೋ ಸೊಲ್ಯೂಷನ್ಸ್. ಆ್ಯಂಡ್ ಇನ್ಕನ್ಸಿಸ್ಟೆಂಟ್, ಅವು ಅಸ್ಥಿರವಾಗಿರ್ತವೆ ಎಂಬ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಬರಬಹುದು. ಇನ್ನೊಂದು a1/a2 ≠ b1/b2 = c1/c2 ಆಗ ರೇಖೆಗಳು ಒಂದರ ಮೇಲೊಂದಿರ್ತವೆ, ಕೋಇನ್ಸೈಡ್ ಆಗಿರ್ತವೆ, ಐಕ್ಯಗೊಳ್ಳುತ್ತವೆ ಅಂತ ಹೇಳ್ತೇವೆ. ಅನೇಕ ಪರಿಹಾರ, ಒಂದರ ಮೇಲೊಂದು ಅಂದರೆ ಎಲ್ಲವೂ ಪರಿಹಾರವೇ ಆಗಿರ್ತದೆ, ಎಲ್ಲ ಪಾಯಿಂಟ್ಗಳು ಅಂತ. ಅವು ಸ್ಥಿರ, ಸಂಬಂಧಿತ ಸ್ಥಿರ ಅಂತ, ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಅಂತ ನಾವು ಅದನ್ನು ಹೇಳ್ತೇವೆ. ಅದರಲ್ಲಿ ಒಮ್ಮೊಮ್ಮೆ ಒಂದು ಈಕ್ವೇಷನ್ ಕೊಟ್ಟು ಇನ್ನೊಂದರಲ್ಲಿ ಆ ಸಹಗುಣಕಗಳು ಕೊಯಿಫಿಷಿಯೆಂಟನ್ನು ಕೆ ಅಂತ ಕೊಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೂಡ ಕೇಳಬಹುದು. ಆಗ ನೀವು ಅದನ್ನು ಸಂಬಂಧವೇ ನೋಡಬೇಕಾಗಿಲ್ಲ, ಜಸ್ಟ್ ಮಗ್ಗಿ ಮಾಡಿದರೆ ಆಯಿತು. ಒಂದು 2x + 3y = 6 ಅಂತ ಇದ್ದರೆ, ನೆಕ್ಸ್ಟ್ರಲ್ಲಿ 4x ಇದ್ದರೆ 2 2s 4x ಆಗಿದೆ ಅಲ್ಲ, 2 2 4 ಆಗಿದೆ. ಸೊ ಇಲ್ಲಿ 3 2 6 y ವ್ಯಾಲ್ಯೂ ಅಲ್ಲಿ ಕೆ ಕೊಟ್ಟಿದ್ದರೆ ಆಗ 3 2 6. ಆ ರೀತಿಯಲ್ಲಿ ನೀವು ಸುಲಭವಾಗಿ ಅದನ್ನು ಅಂಕಗಳನ್ನು ಗಳಿಸಬಹುದು. 8 ಅಂಕಗಳನ್ನು ಖಂಡಿತ ಪ್ರಯತ್ನ ಪಟ್ಟರೆ ನಿಮಗೆ ಈ ಚಾಪ್ಟ್ರಲ್ಲಿ ನೀವು ಪಡಿಬೋದು.
ಮುಂದಿನ ಪಾಠ ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ವರ್ಗ ಸಮೀಕರಣ ಪಾಠ. ಈ ಪಾಠಕ್ಕೂ 6ರಿಂದ 7 ಅಂಕಗಳು ನಿಯೋಜನೆಗೊಂಡಿವೆ. ಇದರಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಹಾಗೂ 3 ಅಂಕದ ಒಂದು ಅನ್ವಯ ಪ್ರಶ್ನೆ ಖಂಡಿತವಾಗಿ ಈ ಪಾಠದಿಂದ ಬರ್ತದೆ. 1 ಅಂಕದ ಪ್ರಶ್ನೆಗಳಲ್ಲಿ ವರ್ಗ ಸಮೀಕರಣದ ಸಾಮಾನ್ಯ ರೂಪ ಕೇಳ್ಬೋದು, ಅಥವಾ ಒಂದು ಮೂಲಗಳನ್ನು ಅಥವಾ ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯೋದನ್ನು ಆ ಥರದ ಪ್ರಶ್ನೆಗಳು ಕೇಳ್ಬೋದು. 2 ಅಂಕಗಳಲ್ಲಿ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಬಿಡಿಸುವಂತಹ ಪ್ರಶ್ನೆ ಹೆಚ್ಚಾಗಿ ಆಗಿರ್ತದೆ. ಈ ವರ್ಷ ಸೂತ್ರದ ವಿಧಾನ ಪಠ್ಯಪುಸ್ತಕದಲ್ಲಿ ಇಲ್ಲದ ಕಾರಣ ಅಪವರ್ತನ ವಿಧಾನ ಹೆಚ್ಚು ಪ್ರಾಶಸ್ತ್ಯವನ್ನು ಪಡೆಯುತ್ತದೆ. ಆದರೆ ವರ್ಗ ಸಮೀಕರಣವನ್ನು ಬಿಡಿಸಿ ಅಂತ ಹೇಳಿದರೆ ನಾವು ಯಾವುದೇ ವಿಧಾನದಿಂದ ಬಿಡಿಸ್ಬೋದು. 3 ಅಂಕದ ಪ್ರಶ್ನೆ ನಾನು ಆಗಲೇ ಹೇಳಿದಾಗೆ ಒಂದು ಅನ್ವಯ ಪ್ರಶ್ನೆ ಆಗಿರ್ತದೆ. ಇದು 3 ಅಂಕಕ್ಕೂ ಬರ್ಬೋದು, ಇಲ್ಲ 4 ಅಂಕಕ್ಕೂ ಬರಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು 2 ಅಂಕಗಳಿಗೆ ಮೂಲಗಳ ಸ್ವಭಾವಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಕೇಳಲಿಕ್ಕೆ ಇಲ್ಲಿ ಆಸ್ಪದ ಇದೆ. ನೇಚರ್ ಆಫ್ ರೂಟ್ಸ್, ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು, ಇದನ್ನು ಸ್ವಲ್ಪ ಗಮನದಲ್ಲಿರಿಸುವಂಥದ್ದು. ಮುಂದಿನ ಚಾಪ್ಟರ್ ಸಮಾಂತರ ಶ್ರೇಣಿ, ಅದೇ ಥೀಮಿಗೆ ಬಂದಿರ್ತದೆ. ಸಮಾಂತರ ಶ್ರೇಣಿಯಲ್ಲಿ ಒಂದು AN ಸೂತ್ರ, A+n-1 ಇಂಟು D, ಮತ್ತೊಂದು SN ಸೂತ್ರ, SN = n/2 ಇಂಟು 2A+n-1 ಇಂಟು D. ಇದರ ಮೇಲಿನ ಒಂದು ಶ್ರೇಣಿಯನ್ನು ಕೊಟ್ಟು 21ನೇ ಪದ ಕಂಡುಹಿಡಿಯಿರಿ ಅಥವಾ 20 ಪದಗಳ ಮೊತ್ತ ಕಂಡುಹಿಡಿಯಿರಿ. ಎಲ್ಲಿ ಮೊತ್ತ ಅಂತ ಬರ್ತದೆ ಅಲ್ಲಿ SN ಉಪಯೋಗಿಸಿ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಮೊತ್ತ ಇಲ್ಲದೆ ಬರೀ ಪದ ಇದ್ದರೆ ಅದು AN ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. 1 ಮಾರ್ಕಿಗೆ ಹೋದರೆ AN ಅವರೇ ಕೊಟ್ಟಿರ್ತಾರೆ ಒಂದು ಬೇರೆ ಫಾರ್ಮುಲಾ, AN = 5n+4 ಅಂತ ಕೊಟ್ಟು ಫೈಂಡ್ 8th ಟರ್ಮ್ ಅಥವಾ 8ನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದರೆ ಜಸ್ಟ್ n ಬದಲಿಗೆ 8ಅನ್ನು ಆದೇಶಿಸಿ ನೀವು ಆ ಲೆಕ್ಕವನ್ನು ಮಾಡಬಹುದು. ಅಥವಾ 2, x, 12 ಈ ಥರ ಮೊನ್ನೆ ಬಂದಿತ್ತು ಪರೀಕ್ಷೆಗೆ. ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಆ ಕಡೆ ಈ ಕಡೆ ಇರುವ ಪದಗಳನ್ನು ಕೂಡಿಸಿ ಅರ್ಧ ಮಾಡೋದು. ಅಥವಾ ನೀವು ಎಷ್ಟೆಷ್ಟು ಹೆಚ್ಚಿಸ್ತಾ ಹೋದ ಹಾಗೆ ಈಕ್ವಾಲಿಟಿ ಬರ್ತದೆ, ಆ ಕಾಮನ್ ಡಿಫರೆನ್ಸ್ ಹೇಗಿರ್ತದೆ ನೋಡಿಕೊಂಡು ಮಾಡ್ಬೋದು. ಆಮೇಲೆ AN SN ಖಂಡಿತ ಬರ್ತದೆ. ಅದಕ್ಕೆ ಕ್ವಶ್ಚನ್ನು ಕೂಡ ಬರಬಹುದು. 5ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ, ಅದು SN ಸೂತ್ರಕ್ಕೆ ಸಂಬಂಧಪಟ್ಟದ್ದೇ. ಆದರೆ ನೇರ SN ಸೂತ್ರ ಇದ್ದರೆ ನೀವು ಅದನ್ನೇ ಮಾಡೋದು ಬೆಟರ್. ಇನ್ನೊಂದು ಇಲ್ಲಿ 4 ಅಂಕಕ್ಕೆ 4 ಮಾರ್ಕ್ಸ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇರ್ತದೆ. ಇದಕ್ಕೆ ನೀವು ಓಲ್ಡ್ ಕ್ವಶನ್ ಪೇಪರ್ಗಳು ಅಥವಾ ಈಗಾಗಲೇ ಮಾಡೆಲ್ ಪೇಪರ್ ಮತ್ತು ಪ್ರಿಪ್ರೇಟರಿ ಆದ ಪೇಪರ್ಗಳನ್ನು ನೀವು ಬಿಡಿಸಬೇಕಾಗ್ತದೆ. ಅಲ್ಲಿ 3 ಪದಗಳ ಮೊತ್ತ ಅಂತ ಕೊಡ್ತಾರೆ. ಆಗ ನೀವು ಸಮ್ ಆಫ್ 3 ಟರ್ಮ್ಸ್ ಅಂತ ತಗೊಂಡ್ರೆ A-D, A+D ಅಂತ ತಗೊಂಡು ಲೆಕ್ಕ ಸ್ಟಾರ್ಟ್ ಮಾಡಿದರೆ ಈಸಿ ಆಗುತ್ತೆ. ಸಮ್ ಆಫ್ 4 ಟರ್ಮ್ಸ್ ಅಂತ ಕೊಟ್ಟಿದ್ರೆ, 4 ಪದಗಳ ಮೊತ್ತ ಅಂತ ಕೊಟ್ಟಿದ್ರೆ ಆಗ A-3D, A+D, A-D, A+D ಮತ್ತು A+3D ಅಂತ ಆ ಥರ ತಗೊಂಡು ಮಾಡಬೇಕಾಗ್ತದೆ. ಅಥವಾ 4 ಪದಗಳ ಮತ್ತು 8 ಪದಕ್ಕೆ ಇರುವ ಅನುಪಾತ ಅಂತ ಕೊಟ್ಟಿರ್ತಾರೆ. ಆಗ ಅದನ್ನು ಭಾಗಲಬ್ಧ ರೂಪದಲ್ಲಿ ಬರೆದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಒಂದು ಈಕ್ವೇಷನ್ ಸಿಗ್ತದೆ. 2 ಈಕ್ವೇಷನ್ಗಳನ್ನು ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡಲ್ಲಿ ಹೇಗೆ ಮಾಡ್ತೀರೋ ಹಾಗೆ ಮಾಡಿ ನೀವು ಅದನ್ನು ಕಂಟಿನ್ಯೂ ಮಾಡಬೇಕಾಗ್ತದೆ. ಇದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇಲ್ಲಿ ಕೂಡ 2ರಿಂದ 3 ಮಾರ್ಕು ನಿಮಗೆ ಆರಾಮದಲ್ಲಿ ಸಿಗ್ತದೆ. ಬಟ್ ಆ 4 ಮಾರ್ಕದ ಪ್ರಶ್ನೆ ಬರಬೇಕಾದ್ರೆ ನೀವು ಸ್ವಲ್ಪ ಪ್ರಯತ್ನ ಪಡಬೇಕಾಗ್ತದೆ. ನಿಮ್ಮಿಂದ ಖಂಡಿತ ಸಾಧ್ಯ ಮಕ್ಕಳೇ. ಮುಂದಿನ ಪಾಠ ಟ್ರಯಾಂಗಲ್ಸ್, ಅಂದರೆ ತ್ರಿಭುಜಗಳು. ಈ ಪಾಠಕ್ಕೂ ಸಾಧಾರಣ 10ರಿಂದ 11 ಅಂಕಗಳು ನಿಯೋಜನೆಗೊಂಡಿವೆ. 1 ಅಂಕದ ಪ್ರಶ್ನೆಗಳು ಈ ಪಾಠದಿಂದ ಬರ್ಬೋದು. ಅದು ಒಂದು ಪ್ರಮೇಯದ ನಿರೂಪಣೆ ಇರ್ಬೋದು, ಇಲ್ಲ ರೇಷೋಸಿಗೆ ರಿಲೇಟೆಡ್, ಅಂದರೆ ಥ್ರೇಲ್ಸ್ ಪ್ರಮೇಯವನ್ನು ಬಳಸಿ ಕೊಟ್ಟ ಕೆಲವು ಬೆಲೆಗಳನ್ನು ಕೊಟ್ಟಾಗ ನೀಡದ ಬೆಲೆಗಳನ್ನು ಕಂಡುಹಿಡಿಯೋದು, ಈ ಥರದ 1 ಅಂಕದ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯ ಇದೆ. 2 ಅಂಕಕ್ಕೂ ಸಾಧಿಸಿ, 2 ಅಂಕ ಅಥವಾ 3 ಅಂಕಕ್ಕೆ ತ್ರಿಭುಜಗಳು ಪಾಠದಿಂದ ಸಾಧಿಸಿ ಅನ್ನುವ ಪ್ರಶ್ನೆಗಳು ಬರಬಹುದು. ಆದರೆ 4 ಅಂಕದ ಒಂದು ಪ್ರಮೇಯ ಈ ಪಾಠದಿಂದ ಖಂಡಿತ ಬರ್ತದೆ. 4 ಅಥವಾ 5 ಅಂಕಕ್ಕೆ ಪ್ರಮೇಯ ಖಂಡಿತವಾಗಿ ಬರ್ತದೆ. ಅದರಿಂದ ಅಲ್ಲಿ ಆ ಪಾಠದಲ್ಲಿರುವ 4+2 ಪ್ರಮೇಯಗಳನ್ನು ಸರಿಯಾಗಿ ಕಲ್ತ್ಕೊಳ್ಳೋದು. ಈ ಥೀಮಿಗೆ ನೆಕ್ಸ್ಟ್ ಸರ್ಕಲ್ ಚಾಪ್ಟರ್ ಇರೋದು, ವೃತ್ತಗಳು. ಇದರಲ್ಲಿ 2 ಥಿಯರಮ್ ಇದೆ ನಿಮಗೆ. ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳು ಸಮವಾಗಿರ್ತವೆ ಅಂತ, ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ದಿ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆರ್ ಈಕ್ವಲ್ ಅಂತ. ಇನ್ನೊಂದು ಥಿಯರಮ್, ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಅಂತ. ಆ ತ್ರಿಜ್ಯ ಮತ್ತು ಸ್ಪರ್ಶಕಗಳ ಇದು 90 ಲಂಬವಾಗಿರ್ತವೆ ಎಂಬುದಂತ ಇನ್ನೊಂದು ಪ್ರಮೇಯ. ಅದನ್ನು ಖಂಡಿತ 2 ನೀವು ಈಗಾಗಲೇ ಕಲ್ತುಕೊಂಡಿದ್ದೀರಿ. 3 ಅಂಕ ಡೆಫಿನೆಟ್ ಬರ್ತದೆ. ಆಮೇಲೆ ಅಲ್ಲಿ ಸಂಬಂಧ, ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟು ಸ್ಪರ್ಶಕಗಳ ನಡುವಿನ ಕೋನ ಕೇಳೋದು, ಅಥವಾ
ಲಂಬವಾಗಿರ್ತದೆ ಆ ಥಿಯರಮ್ ಮೇಲೆ ಅಲ್ಲಿ ಕೋನಗಳನ್ನು ಫೈಂಡ್ ಔಟ್ ಮಾಡೋದು. ಮೊನ್ನೆ ಪ್ರಿಪ್ರೇಟರಿ ಮತ್ತು ಮಾಡೆಲ್ ಪೇಪರಲ್ಲಿ ನೀವು ಗಮನಿಸ್ಕೊಳ್ಳಿ, ಅಂಥ ಟೈಪಿನ ಪ್ರಶ್ನೆಗಳನ್ನು ಬರಬಹುದು. 3+1 4 ಅಥವಾ ತಪ್ಪಿದರೆ 5 ಅಂಕಕ್ಕೂ ಒಂದು ಮಾಡೆಲಲ್ಲಿ ನೋಡಿದ ಹಾಗೆ ಉಂಟು. ಅದನ್ನು ನೀವು ನಿರೀಕ್ಷಿಸಬಹುದು. ಮುಂದಿನ ಥೀಮಲ್ಲಿ ಟ್ರಿಗ್ನೋಮೆಟ್ರಿ ಥೀಮಲ್ಲಿ 2 ಪಾಠಗಳಿವೆ. ಅದು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಮತ್ತು ಟ್ರಿಗ್ನೋಮೆಟ್ರಿಕ್ ಅಪ್ಲಿಕೇಶನ್. ಈಗ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಏನೆಲ್ಲ ಬರ್ಬೋದು ಅಂತ 2 ಅಂಕಗಳಿಗೆ ಒಂದು ಅನುಪಾತಕ್ಕೆ ಸಂಬಂಧಿಸಿದ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಸೊ ಇದನ್ನು ನಿರೀಕ್ಷಿಸಬಹುದು. ಅದು ಒಂದು ತ್ರಿಭುಜವನ್ನು ಕೊಟ್ಟು ಆ ತ್ರಿಭುಜದ 3 ಬಾಹುಗಳ ಬೆಲೆಯನ್ನು ಕೊಟ್ಟು ತ್ರಿಕೋನಮಿತಿಯ ಅನುಪಾತಗಳನ್ನು ಸೈನ್ ಥೀಟಾ, ಸೈನ್ ಆಲ್ಫಾ ಆ ಥರ ಅನುಪಾತಗಳನ್ನು ಬರೀಲಿಕ್ಕೆ 2 ಅಂಕಗಳಿಗೆ ಪ್ರಶ್ನೆ. ಇದನ್ನು ಹೊರತುಪಡಿಸಿ 3 ಅಂಕಗಳಿಗೆ ನಿರ್ದಿಷ್ಟ ಕೋನಗಳಿಗೆ ಸಂಬಂಧಿಸಿದಂತೆ ಹಾಗೆಯೇ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಸ್ಪೆಸಿಫಿಕ್ ಆಂಗಲ್ಸ್ ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಕ್ವೆಶನ್ಸ್ ರಿಲೇಟೆಡ್ ಟು ದೀಸ್ ಕಾನ್ಸೆಪ್ಟ್ಸ್ ಕ್ಯಾನ್ ಅರೈವ್. 3 ಅಂಕಗಳಿಗೆ ಒಂದು ಆಂತರಿಕ ಆಯ್ಕೆ ಕೂಡ ಇರಬಹುದು ಅನ್ನೋದು ನಮ್ಮ ಒಂದು ನಿರೀಕ್ಷೆ. 3 ಅಂಕಗಳಿಗೆ ಸಾಧಿಸಿ ಅನ್ನುವ ಪ್ರಶ್ನೆ ಬರ್ಬೋದು. ಇನ್ನು 4 ಅಂಕಗಳಿಗೆ ತ್ರಿಕೋನಮಿತಿಯ ಅನ್ವಯ ಪಾಠದಿಂದ ಬರುವಂತಹ ಸಂಭವ. ಇದು 4 ಅಂಕಗಳಿಗೂ ಬರ್ಬೋದು, ಇಲ್ಲ 5 ಅಂಕಗಳಿಗೂ ಬರಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಅದೇ ತ್ರಿಕೋನಮಿತಿಯಲ್ಲಿ ಜಸ್ಟ್ ಒಮ್ಮೊಮ್ಮೆ ಅನುಪಾತ ಮೇಡಮ್ ಹೇಳಿದ ಹಾಗೆ, ಈಗ ಸೈನ್ ತೀಟಾ 4/5 ಅಂತ ಕೊಡ್ತಾರೆ, ಕೊಸೆಕೆನ್ ತೀಟಾ ಆಗ ಜಸ್ಟ್ ಉಲ್ಟಾ ಮಾಡಿದರೆ ಆಯಿತು. 1 ಅಂಕಕ್ಕೆ ಅಂಥದ್ದನ್ನು ನೀವು ನಿರೀಕ್ಷಿಸಬಹುದು. ಸಾಧಿಸಿ ಲೆಕ್ಕ ಮಾಡುವವರು ಮಾತ್ರ ಅಭ್ಯಾಸದ ಮತ್ತು ಉಳಿದ ಪೇಪರ್ಗಳನ್ನು ನೀವು ಸ್ವಲ್ಪ ಸಾಲ್ವ್ ಮಾಡಬೇಕಾಗ್ತದೆ. ನಾವು ಮುಂದಿನ ಇದು ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮೆಟ್ರಿ ಅಂತ. ಇದು ಸಾಮಾನ್ಯ ಮಕ್ಕಳಿಗೆ ಅಂಕಗಳನ್ನು ಪಡೆಯುವಂಥ ಚಾಪ್ಟರ್. ಒಂದೇ ಚಾಪ್ಟರ್ ಇಟ್ಟಿದ್ದಾರೆ. ಇದರಲ್ಲಿ 6 ಅಂಕಗಳು ಇರ್ತವೆ. ಇದರಲ್ಲಿ ದೂರ ಸೂತ್ರ ಉಪಯೋಗಿಸಿ ಬಿಂದುಗಳ ನಡುವಿನ ದೂರ ಕಂಡುಹುಡುಕುವುದು, ಡಿಸ್ಟೆನ್ಸ್ ಫಾರ್ಮುಲಾ, √(x2 - x1) + y2 - y1). ಇನ್ನೊಂದಲ್ಲಿ ಮಧ್ಯಬಿಂದು ಇದೆ, x1 + x2/2, y1 + y2/2. ಅದು ಮಲ್ಟಿಪಲ್ ಚಾಯ್ಸಿಗೂ ನಿರೀಕ್ಷಿಸ್ಬೋದು. 1 ಅಂಕಕ್ಕೂ ಫಾರ್ಮುಲಾವೂ ಒಮ್ಮೊಮ್ಮೆ ಕೇಳಿಬಿಡ್ತಾರೆ ಅವರು. ಆಮೇಲೆ ಸೆಕ್ಷನ್ ಫಾರ್ಮುಲಾ, ಭಾಗ ಪ್ರಮಾಣ ಸೂತ್ರ, m1x2 + m(x1) / m + n. ಆ ಫಾರ್ಮುಲಾದ ಮೇಲೆ ಎಕ್ಸ್ ಫೈಂಡ್ ಔಟ್ ಮಾಡುವುದು. ಸೇಮ್ ವೈಯನ್ನು ಫೈಂಡ್ ಔಟ್ ಮಾಡುವಂಥ ಸೆಕ್ಷನ್ ಫಾರ್ಮುಲಾ ಇರ್ತದೆ. ಅಥವಾ ಅವರು ಪಾಯಿಂಟ್ ಕೊಟ್ಟು ಅಲ್ಲಿ ರೇಷಿಯೋ, ನೀವು ಆ ಅನುಪಾತವನ್ನು ನೀವು ಕಂಡುಹುಡುಕಬೇಕು. m1 ಮತ್ತು m2 ಕಂಡುಹುಡುಕುವಂಥ ಲೆಕ್ಕವನ್ನು ಅದೇ ಸೂತ್ರ ಉಪಯೋಗಿಸಿ ಮಾಡಬಹುದು. ಅಥವಾ ಅನುಪಾತಕ್ಕಾಗುವಾಗ m1/m2 = x - x1 / x2 - x ಅಂತ ಜಸ್ಟ್ ಅದನ್ನೇ ಯೂಸ್ ಮಾಡಿದ್ದು ನಿಮಗೆ ಬೇಗ ಆನ್ಸರ್ ಸಿಕ್ಕಿಬಿಡುತ್ತೆ ನಿರ್ದೇಶಾಂಕ ರೇಖಾಗಣಿತ. ಆಮೇಲೆ 3 ಅಂಕಕ್ಕೆ ಹೋಗುವುದಾದರೆ ಇದನ್ನೇ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಅವರೇ ಗ್ರಾಫ್ ಕೊಟ್ಟು ಅದರಲ್ಲಿ ಪಾಯಿಂಟನ್ನು ನೀವೇ ಐಡೆಂಟಿಫೈ ಮಾಡಿ ಡಿಸ್ಟೆನ್ಸ್ ಫಾರ್ಮುಲಾ ಫೈಂಡ್ ಔಟ್ ಮಾಡಲಿಕ್ಕಿರಬಹುದು. ಅಥವಾ ಒಂದು ಟ್ರಿಯಾಂಗಲ್ ಕೊಟ್ಟು ಪ್ರೂವ್ ದ್ಯಾಟ್ ಇಟ್ ಈಸ್ ಎ ಐಸೋಸೆಲೆಸ್ ಟ್ರಯಾಂಗಲ್, ಸಮದ್ವಿಬಾಹು ತ್ರಿಭುಜ ಅಂತ ಸಾಧಿಸಿ. ಅಥವಾ ಒಂದು ಲೈನಲ್ಲಿ ತ್ರೈಭಾಜಕ 3 ಪಾರ್ಟ್ ಮಾಡುವ ಹಾಗೆ ಅದನ್ನು ಡಿವೈಡ್ ಮಾಡುವಾಗ ರೇಷಿಯೋ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಈಕ್ವಲ್ ಅಂದರೆ 1:1:1 ಅಂತ ಆಗುವಾಗ ಅದೊಂದು 2:1 ಅಂತ ಮಾಡಿಕೊಂಡು ಒಂದು ಪಾಯಿಂಟ್ ಫೈಂಡ್ ಔಟ್ ಮಾಡೋದು. ಆಮೇಲೆ ಮಿಡ್ ಪಾಯಿಂಟ್ ಫಾರ್ಮುಲಾ ಮಾಡಿ ಇನ್ನೊಂದು ಪಾಯಿಂಟ್ ಫೈಂಡ್ ಔಟ್ ಮಾಡೋದು, ಟ್ರೈಸೆಕ್ಷನ್ ಪಾಯಿಂಟ್ಸ್ ಅಂತ. ತ್ರೈಭಾಜಕ ಬಿಂದುಗಳನ್ನು ಕಂಡುಹಿಡಿಯಿರಿ. ಅಥವಾ ಒಂದು ಚತುರ್ಭುಜ ಕೊಟ್ಟು, ಸಮಾಂತರ ಚತುರ್ಭುಜ ಕೊಟ್ಟು ಆ ಡಯಾಗನಲ್ಸ್ ಈಕ್ವಲ್ ಅಂತ, ಅದರಲ್ಲಿ ಡಯಾಗನಲ್ಸ್ನ ಮಿಡ್ ಪಾಯಿಂಟ್ ಓ ಆಗಿರ್ತದೆ ಅಂತ ಹೇಳಿಕೊಂಡು ಇನ್ನೊಂದು ಶೃಂಗ ಕಂಡುಹಿಡುಕುವಂಥ, ಅಂದರೆ ಮಿಡ್ ಪಾಯಿಂಟ್ ಫಾರ್ಮುಲಾವನ್ನು ಯೂಸ್ ಮಾಡುವಂಥ ಅಪ್ಲಿಕೇಶನ್ ಟೈಪ್ ಕ್ವಶನ್ ಕೂಡ ನೀವು ಇದರಲ್ಲಿ ನಿರೀಕ್ಷಿಸಬಹುದು. ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು ಮಕ್ಕಳೇ. ಮುಂದಿನ ಥೀಮ್ ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್. ಇದರಲ್ಲಿ 2 ಪಾಠಗಳು ಬರ್ತವೆ, ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೊಬ್ಯಾಬಿಲಿಟಿ. ಸಂಖ್ಯಾಶಾಸ್ತ್ರ ಪಾಠಕ್ಕೆ ಒಂದು 4 ಅಂಕಗಳು, ಹಾಗೆ ಸಂಭವನೀಯತೆ ಪಾಠಕ್ಕೆ ಒಂದು 4 ಅಂಕಗಳು ಹಂಚಿಕೆಯಾಗಿವೆ. ಒಟ್ಟು ಈ ಥೀಮಿಗೆ 8 ಅಂಕಗಳು. ಸಂಖ್ಯಾಶಾಸ್ತ್ರ ಪಾಠದಲ್ಲಿ ನಮಗೆ 3 ಅಂಕದ ಒಂದು ಖಂಡಿತವಾದ ಒಂದು ಪ್ರಶ್ನೆ, ಅದು ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆಗೆ ಸಂಬಂಧಿಸಿದ್ದು ಖಂಡಿತವಾಗಿ ನಿರೀಕ್ಷಿಸಬಹುದು. ಆನಂತರ 1 ಅಂಕದ ಪ್ರಶ್ನೆ ಕೂಡ ಈ ಪಾಠದಿಂದ ಬರ್ಬೋದು. ಉದಾಹರಣೆಗೆ ಈ ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆಯ ನಡುವಿನ ಸಂಬಂಧ, ಆ ಥರದ ಪ್ರಶ್ನೆ ಇಲ್ಲಿ ಬರ್ಬೋದು. ಮುಂದಿನ ಸಂಭವನೀಯತೆಯಲ್ಲಿ 2 ಅಥವಾ 3 ಅಂಕಗಳಿಗೆ ನೇರವಾಗಿ ಸಂಭವನೀಯತೆಯನ್ನು ಕಂಡುಹಿಡಿಯುವಂತಹ ಪ್ರಶ್ನೆ. ಹಾಗೆ 1 ಅಂಕಕ್ಕೆ ಖಚಿತ ಘಟನೆಯ ಸಂಭವನೀಯತೆ ಅಥವಾ ಅಸಂಭವ ಘಟನೆಯ ಸಂಭವನೀಯತೆ, ಪ್ರಾಥಮಿಕ ಘಟನೆಗಳ ಸಂಭವನೀಯತೆ, ಈ ಥರ ಪ್ರಶ್ನೆಗಳನ್ನು ಕೇಳ್ಬೋದು. In probability, direct questions can be asked for 2 or 3 marks, while 1 mark questions also can be asked from this lesson.
For 1 mark question, you can expect questions like find the probability of impossible events or sure events, that way. Statistics, your questions are related to 3 marks. It is an expected question, that is the question related to mean, median, mode. It will be asked. You will also have an internal option for this question. Your 2 questions will be asked and you will have to answer 1. 1 mark question also can be expected from statistics chapter, that is related to the relationship between mean, median and mode. Small simple questions of this form can be asked. Total of 8 marks are allotted to the statistics theme. ನೆಕ್ಸ್ಟ್ ಇನ್ನೊಂದು ಥೀಮ್, ಅದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ, ಮತ್ತು ಏರಿಯಾ ರಿಲೇಟೆಡ್ ಟು ಸರ್ಕಲ್, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಈ ಚಾಪ್ಟ್ರನ್ನು ಮರ್ಜ್ ಮಾಡಿ 10 ಮಾರ್ಕಿಗೆ 10 ಮಾರ್ಕ್ಸಿಗೆ ಈ ಚಾಪ್ಟ್ರನ್ನು ಅಲಾಟ್ ಮಾಡಿದ್ದಾರೆ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಲ್ಲಿ ನಿಮಗೆ ಅಲ್ಲಿ ಕಂಸದ ಉದ್ದ ಕಂಡುಹುಡುಕೋದು, ಲೆಂತ್ ಆಫ್ ಆರ್ಕ್, ಆ್ಯಂಡ್ ಏರಿಯಾ ವಿಸ್ತೀರ್ಣ ಕಂಡುಹುಡುಕೋದು, ತ್ರಿಜ್ಯಾಂತರ ಖಂಡದ್ದು. ಫಾರ್ಮುಲಾ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಲೆಂತ್ ಅಂತ ಕೇಳುವಾಗ ಆರ್ಕ್ ಅಂತ ಕೇಳಿದರೆ ಕಂಸದ ಉದ್ದ θ/360 ಇಂಟು 2πr. ಏರಿಯಾ ಕೇಳಿದರೆ θ/360 ಇಂಟು πr ಸ್ಕ್ವೇರ್. ಸ್ಕ್ವೇರ್ ಬರುವುದು ಏರಿಯಾಕ್ಕೆ ಅಂತ ನೆನ್ಪಿಟ್ಕೊಳ್ಬೇಕು. ಇದನ್ನು ಡೈರೆಕ್ಟ್ ಒಂದು ಥೀಟಾ ವ್ಯಾಲ್ಯೂ ಕೊಡ್ತಾನೆ 60 ಡಿಗ್ರಿ ಮಾಡಿ ಫೈಂಡ್ ದ ಲೆಂತ್ ಆಫ್ ದಿ ಆರ್ಕ್ ಆ್ಯಂಡ್ ಏರಿಯಾ ಆಫ್ ದಿ ಸೆಕ್ಟರ್ ಅಂತ ಕೇಳ್ತಾನೆ ಅವನು. ಒಂದೊಂದು ಸ್ವಲ್ಪ ಟೈಪ್ ಆಡಿದರೆ ಶೇಡೆಡ್ ರೀಜನ್ ಮಾಡಿಕೊಂಡು ಆ ವೃತ್ತಖಂಡ ಸೆಕ್ಟರನ್ನು ಫೈಂಡ್ ಔಟ್ ಮಾಡಲಿಕ್ಕೆ, ಆಗ ಆ ಟ್ರಿಯಾಂಗಲನ್ನು ಮೈನಸ್ ಮಾಡಬೇಕಾಗ್ತದೆ. ಅದನ್ನು ಸಾಮಾನ್ಯ 90 ಡಿಗ್ರಿ ಕೊಟ್ಟರೆ ನಿಮಗೆ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಆ ಫಾರ್ಮುಲಾವೇ ಯೂಸ್ ಮಾಡಿ ಮಾಡ್ಬೋದು ಏರಿಯಾ ರಿಲೇಟೆಡ್ ಟು ಸರ್ಕಲಿಗೆ. ಒಮ್ಮೊಮ್ಮೆ ಅವನು ಲೆಂತ್ ಅವನು ಕೊಡ್ತಾನೆ, ಆರ್ಕ್ ಲೆಂತ್, ಆಗ ಇದೇ ಫಾರ್ಮುಲಾ ಅಪ್ಲೈ ಮಾಡಿ ನೀವು ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು. ದೆನ್ ಫೈಂಡ್ ದ ಏರಿಯಾ ಅಂತ ಕೇಳ್ತಾನೆ. ಆಮೇಲೆ ಏರಿಯಾ ಫಾರ್ಮುಲಾ ಹಾಕಿ ನೀವು ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಏನು ಗೊತ್ತಿಲ್ಲದವರು ಅದು ಸೂತ್ರವನ್ನಾದರೂ ಬರೆದಿಡಿ. ನಾವು ಏನು ಬರ್ದದಕ್ಕೆ ಒಂದು ಸ್ವಲ್ಪ ಮಾರ್ಕ್ ಕೊಡಲಿಕ್ಕೆ ಅವಕಾಶ ಇರ್ತದೆ ಕರೆಕ್ಷನ್ ಮಾಡುವಾಗ. ಇನ್ನು ಏನೂ ಬರೆದಿಲ್ಲ ಖಾಲಿ ಬಿಟ್ಟು ಬಂದರೆ ಯಾವ ಮಾರ್ಕುಗಳನ್ನು ನೀವು ನಿರೀಕ್ಷಿಸಲಿಕ್ಕೆ ಆಗೋದಿಲ್ಲ ಮಕ್ಕಳೇ. ಅದರಿಂದ ಕಷ್ಟ ಅಂತ ಭಾವಿಸಬೇಡಿ, ಮ್ಯಾಥ್ಸ್ ಇಷ್ಟ ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಕ್ಕೆ ಅದರಲ್ಲಿ ನಿಮಗೆ ಸಾಮಾನ್ಯ 5 ಮಾರ್ಕ್ಸಿಗೂ ಹೋಗಬಹುದು, ಎಕ್ಸ್ಪೆಕ್ಟೆಡ್ 4 ಮಾರ್ಕ್ಸಿಗೆ ಅಂತೂ ಖಂಡಿತ ಬಂದೇ ಬರ್ತದೆ. ನೀವು ಅದು ಜೋಡಿಸಿದ ಘನಾಕೃತಿಗಳಿಗೆ ಸಂಬಂಧಪಟ್ಟದ್ದಿರ್ತದೆ. ಒಂದು ಸಿಲಿಂಡರ್ ಮೇಲೆ ಶಂಕು, ಕೆಳಗೊಂದು ಅರ್ಧಗೋಳ ಅಥವಾ ಅರ್ಧಗೋಳ ಮತ್ತು ಶಂಕುವಿನ ಜೋಡಿಸಿದ ಘನಾಕೃತಿ. ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದರೂ ಆ ವಿಸ್ತೀರ್ಣ ನೋಡುವಾಗ ಯಾವುದೆಲ್ಲ ನಿಮಗೆ ಕಾಣಿಸ್ತದೆ ಭಾಗ, ಅಂದರೆ ಅದು ಸಾಮಾನ್ಯ ವಕ್ರ ಮೇಲ್ಮೈ ಮಾತ್ರ ಕಾಣೋದು ನಿಮಗೆ. ಸೊ ನೀವು ವಕ್ರ ಮೇಲ್ಮೈಗಳ ವಿಸ್ತೀರ್ಣವನ್ನು ಆ್ಯಡ್ ಮಾಡಿ ಸಪರೇಟ್ ಹಾಕಿ ಕಂಡುಹುಡುಕಿ ಆ್ಯಡ್ ಮಾಡಬಹುದು, ಅಥವಾ ಪೈಯನ್ನು ಕಾಮನ್ ತೆಗಿಲಿಕ್ಕಾಗ್ತದೆ. ಆ ಥರ ಕೂಡ ಒಟ್ಟೊಟ್ಟಿಗೆ ಬರೆದುಕೊಂಡು ಕೂಡ ನೀವು ಮಾಡ್ಬೋದು. ಘನಫಲ ಕೇಳಿದರೆ ಘನಫಲ ಕನ್ಫ್ಯೂಷನ್, ಅದಕ್ಕೆ ಆ ಚಾಪ್ಟರ್ನಲ್ಲಿ ಪಟ್ಟಿ ಮಾಡಿಕೊಳ್ಳಿ. ಸಿಲಿಂಡರ್, ಕೋನ್, ಶಂಕು, ಅರ್ಧಗೋಳ, ಗೋಳ, ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಾಲಮ್ ಹಾಕ್ಕೊಂಡು ಎಲ್ಲ ಫಾರ್ಮುಲಾಗಳನ್ನು ಕಲ್ತುಕೊಳ್ಳಿ. ಈ ಫಾರ್ಮುಲಾದಲ್ಲಿ 1 ಮಾರ್ಕಿಗೆ ಮತ್ತು ಮಲ್ಟಿಪಲ್ ಚಾಯ್ಸಿಗೂ ಇಲ್ಲಿ ಇರ್ತದೆ, ಅಲ್ಲಿ 2 ಅಂಕಗಳನ್ನು ನೀವು ತಗೊಳ್ಬಹುದು. ಒಮ್ಮೊಮ್ಮೆ ಚಿತ್ರ ಕೊಟ್ಟು ಕೂಡ ಈ ಘನಾಕೃತಿಯ ವಿಸ್ತೀರ್ಣದ ಸೂತ್ರ ಯಾವುದು, ಘನಫಲದ ಸೂತ್ರ, ವಾಲ್ಯೂಮ್ನ ಸೂತ್ರ ಯಾವುದು ಎಲ್ಲ ಕೇಳಬಹುದು. ಅದನ್ನು ನೀವು ಖಂಡಿತ ಸೂತ್ರಗಳನ್ನು ಬರೆದ್ರೆ 1-2-3 ಮಾರ್ಕ್ ನಿಮಗೆ ಬರ್ತದೆ. ಆಮೇಲೆ ಪ್ರಯತ್ನ ಪಡಿ. ಅಲ್ಲಿ ನಿಮಗೆ ಫಾರ್ಮುಲಾ ಮರ್ತೋದ್ರು ಅಲ್ಲಿ ಒಂದು ಶಂಕು ಮತ್ತು ಅರ್ಧಗೋಳ ಇದ್ದರೆ ಮೇಲ್ಮೈ ವಿಸ್ತೀರ್ಣ ಕೇಳಿದರೆ ಶಂಕುವಿನ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಿಸ್ತೀರ್ಣ ಆ ವಾಕ್ಯದಲ್ಲಿ ಆದರೂ ಬರೀರಿ, ಆಗ ನಿಮಗೆ ಅಲ್ಲಿ ಅರ್ಧ ಮಾರ್ಕನ್ನು ನಿರೀಕ್ಷಿಸ್ಬೋದು. ಹೀಗೆ ಚಾಪ್ಟರ್ ವೈಸನ್ನು ನಾವು ಹೇಳ್ತಾ ಇದ್ದೇವೆ. ಖಂಡಿತ ಇನ್ನು 8 ದಿನಗಳಲ್ಲೂ ನೀವು ಏನೂ ಗೊಂದಲಕ್ಕೊಳಗಾಗೋದು ಬೇಡ. ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದ ಕ್ವಶನ್ಗಳು, ಮಾಡೆಲ್ ಮತ್ತು ಪ್ರಿಪ್ರೇಟರಿಯಲ್ಲಿ ಇದ್ದ ಕ್ವಶನ್ಗಳೇ ನಿಮಗೆ ಬರ್ತವೆ. ಅದೇ ಟೈಪಿನ ಪ್ರಶ್ನೆಗಳನ್ನು ಖಂಡಿತ ಕಲೀರಿ, ನಿಮಗೆ ಯಶಸ್ಸು ಖಂಡಿತ ಸಿಗ್ತದೆ. ಕೊನೆಯದಾಗಿ ಒಂದು ಪಾಸ್ ಆಗಲಿಕ್ಕೆ 30 ಅಂಕಗಳು ಹೇಗೆ ಪಡಿಬಹುದು ಅಂತ ಆಗಲೇ ಹೇಳಿದಾಗೆ ಪ್ರಮೇಯಗಳು, 2 ಪ್ರಮೇಯಗಳು ಖಂಡಿತವಾಗಿ ಪರೀಕ್ಷೆಗೆ ಬಂದೇ ಬರ್ತವೆ. ಒಂದು ತ್ರಿಭುಜಕ್ಕೆ ಸಂಬಂಧಿಸಿದಂತೆ 4 ಅಂಕದ ಪ್ರಮೇಯ, ಹಾಗೆ ವೃತ್ತಕ್ಕೆ ಸಂಬಂಧಿಸಿದಂತೆ 3 ಅಂಕದ ಪ್ರಮೇಯ, ಒಟ್ಟಿಗೆ 7 ಅಂಕಗಳು ಪ್ರಮೇಯಗಳಿಂದಲೇ ನಮಗೆ ಪಡ್ಕೊಳ್ಬೋದು. ಪ್ರಮೇಯಗಳ ಒಂದು ಹಂಚಿಕೆಯನ್ನು ಆಗಲೇ ಸರ್ ಹೇಳಿದ್ದಾರೆ. ನಂತರ ನಕ್ಷೆಗೆ 4 ಅಂಕಗಳು, 2 ಅಂಕದ ಪ್ರಶ್ನೆಗಳು 8 ಇರ್ತವೆ. ಅದರಲ್ಲಿ ಒಂದು 6 ಪ್ರಶ್ನೆಗಳನ್ನು ನಾವು ಯಾವ್ಯಾವುದು ಬರಬಹುದು ಅಂತ ಒಂದು ಗೆಸ್ ಮಾಡ್ಬೋದು. ಯಾವುದೆಲ್ಲ ಅಂತ ಹೇಳಿದರೆ ಸಮಾಂತರ ಶ್ರೇಣಿಗಳಲ್ಲಿ AN ಮತ್ತು SNಗೆ ಸಂಬಂಧಿಸಿದಂಥ ಪ್ರಶ್ನೆ. AN ಅಥವಾ SN, ಎನ್ನೇ ಪದ ಕಂಡುಹಿಡಿಯಿರಿ ಅಥವಾ ಮೊತ್ತ ಕಂಡುಹಿಡಿಯಿರಿ. ಫೈಂಡ್ ದ nth ಟರ್ಮ್ ಆರ್ ದ ಸಮ್ ಆಫ್ n ಟರ್ಮ್ಸ್, 2 ಮಾರ್ಕ್ಸ್. ಮತ್ತು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್, ಈ ಪಾಠದಿಂದ
ಎಲಿಮಿನೇಷನ್ ಮೆಥಡ್ ಅಂದರೆ ವರ್ಜಿಸುವ ವಿಧಾನದಿಂದ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಪರಿಹಾರ ಕಂಡುಹಿಡಿಯುವಂಥದ್ದು, ಅದು ಬಂದೇ ಬರ್ತದೆ, ಅದು 2 ಅಂಕಗಳು. ಹಾಗೆಯೇ ವರ್ಗ ಸಮೀಕರಣಗಳು ಪಾಠದಿಂದ 2 ಅಂಕಗಳಿಗೆ ವರ್ಗ ಸಮೀಕರಣವನ್ನು ಬಿಡಿಸಿ ಅಥವಾ ಮೂಲಗಳನ್ನು ಕಂಡುಹಿಡಿಯಿರಿ, ಇದು 2 ಅಂಕಗಳಿಗೆ ಬರ್ತದೆ. ಹಾಗೆ ತ್ರಿಕೋನಮಿತಿ ಪಾಠದಿಂದ ಅನುಪಾತಗಳನ್ನು ಕಂಡುಹಿಡಿಯಿರಿ. ತ್ರಿಭುಜವನ್ನು ಕೊಟ್ಟು, ಲಂಬಕೋನ ತ್ರಿಭುಜವನ್ನು ಕೊಟ್ಟು ಅದರ ಬಾಹುಗಳ ಬೆಲೆಗಳನ್ನು ಕೊಟ್ಟು ಅದರ ಅನುಪಾತಗಳನ್ನು ಬರೆಯಿರಿ ಅನ್ನುವ ಪ್ರಶ್ನೆ ಪದೇ ಪದೇ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಮುಂದಿನ ಪ್ರಶ್ನೆ ದೂರ ಕಂಡುಹಿಡಿಯುವ ಸೂತ್ರದ ಮೇಲೆ, ದೂರ ಕಂಡುಹಿಡಿಯುವ ಸೂತ್ರ ಅಥವಾ ಭಾಗ ಪ್ರಮಾಣ ಸೂತ್ರದ ಮೇಲೆ ನೇರ ಪ್ರಶ್ನೆ ಬರಬಹುದು 2 ಅಂಕಗಳಿಗೆ. 2 ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಆರ್ ಫೈಂಡ್ ದ ರೇಷಿಯೋ ಇನ್ ವಿಚ್ ದ 2 ಪಾಯಿಂಟ್ಸ್ ಆರ್ ಡಿವೈಡೆಡ್, ಆ ಥರದ ಪ್ರಶ್ನೆ. ಅಥವಾ ಫೈಂಡ್ ದ ಪಾಯಿಂಟ್ ವೆನ್ ದ ರೇಷಿಯೋ ಇಸ್ ಗಿವನ್, ಫೈಂಡ್ ದ ಪಾಯಿಂಟ್ ವೇರ್ ಇಟ್ ಇಸ್ ಡಿವೈಡೆಡ್, ಆ ಥರದ ಪ್ರಶ್ನೆಗಳು ಕೇಳಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಸಂಭವನೀಯತೆ ಪಾಠದಿಂದ 2 ಮಾರ್ಕಿನ ಪ್ರಶ್ನೆ ಅಥವಾ 3 ಮಾರ್ಕಿನ ಪ್ರಶ್ನೆ ಖಂಡಿತವಾಗ್ಲೂ ಬರ್ತದೆ, ನೇರವಾಗಿ ಸಂಭವನೀಯತೆಯನ್ನು ಕಂಡುಹಿಡಿಯುವಂಥ ಪ್ರಶ್ನೆ. ಹಾಗೆಯೇ 3 ಅಂಕಕ್ಕೆ ಪ್ರೂವ್ ದ್ಯಾಟ್ ಇರ್ರ್ಯಾಷನಲ್ ನಂಬರ್, ಆಗಲೇ ಚರ್ಚೆ ಮಾಡಿದ ಹಾಗೆ 3 ಅಂಕಕ್ಕೆ ಅಥವಾ 2 ಅಂಕಕ್ಕೆ ಈ ಪ್ರಶ್ನೆ ಬರುವ ಸಂಭವ ಇದೆ. ಮತ್ತು ಬಹುಪದೋಕ್ತಿ ಪಾಠಗಳಿಂದ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಅದರ ಸಹಗುಣಕಗಳ ನಡುವಿನ ಒಂದು ಸಂಬಂಧವನ್ನು ಕಂಡುಹಿಡಿಯುವ ಪ್ರಶ್ನೆ ಕೂಡ 2 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಬರಬಹುದು. ಸಂಖ್ಯಾಶಾಸ್ತ್ರ ಪಾಠದಿಂದ ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆ, ಇದಕ್ಕೆ ಸಂಬಂಧಿಸಿದ ಹಾಗೆ 3 ಅಂಕದ ಪ್ರಶ್ನೆ ಒಂದು ಖಂಡಿತವಾಗಿ ಬರ್ತದೆ. ಈ 3 ವಿಷಯಗಳಲ್ಲಿ 2 ಸರಿಯಾಗಿ ಕಲ್ತ್ಕೊಂಡ್ರೆ ನಿಮಗೆ ಈ ಪ್ರಶ್ನೆಯನ್ನು ಬಿಡಿಸ್ಲಿಕ್ಕಾಗ್ತದೆ, ಯಾಕಂದರೆ ಈ ಪ್ರಶ್ನೆಗೆ ಆಂತರಿಕ ಆಯ್ಕೆ ಇರ್ತದೆ. ಕೊನೆಯದಾಗಿ ಕ್ಷೇತ್ರಗಣಿತಕ್ಕೆ ಸಂಬಂಧಿಸಿದ ಸೂತ್ರಗಳು ಮತ್ತು ಬೇರೆ ಬೇರೆ ಪಾಠಗಳಿಗೆ ಸಂಬಂಧಿಸಿದ ಸೂತ್ರಗಳಿಂದಲೂ ನಾವು ಸುಮಾರು ಮಾರ್ಕ್ಸ್ಗಳನ್ನು ಪಡ್ಕೊಳ್ಬೋದು. ಹೀಗೆ ಒಟ್ಟು ಟೋಟಲ್ ಹಾಕಿದರೆ ಒಂದು 33 ಅಂಕಗಳು ಇಲ್ಲೇ ಬರ್ತವೆ. ಮತ್ತು 1 ಅಂಕದ 8 ಪ್ರಶ್ನೆಗಳು ಮತ್ತು ಬಹು ಆಯ್ಕೆ ಪ್ರಶ್ನೆಗಳು 8 ಇವೆ. ಇಲ್ಲೆಲ್ಲ ನಿಮಗೆ ಒಂದಷ್ಟು ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯತೆ ಆಗ್ತದೆ. ಖಂಡಿತ ವಿದ್ಯಾರ್ಥಿಗಳೇ, ಈಗ ಮೇಡಮ್ ಹೇಳಿದ ಹಾಗೆ ಈ ಪ್ರಮೇಯ, ಗ್ರಾಫು, 2 ಅಂಕದ 5 ಪ್ರಶ್ನೆ ಈ ಥರ ಎಲ್ಲ ಕಲ್ತಾ ಹೋದರೆ ಮಲ್ಟಿಪಲ್ ಚಾಯ್ಸಲ್ಲೂ 4 ಮಾರ್ಕ್ ಬಂದೇ ಬರ್ತದೆ. 40 ಅಂಕಗಳಿಗೆ ಖಂಡಿತ ಕಷ್ಟ ಇಲ್ಲ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ 8 ದಿನಗಳಲ್ಲಿ. ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನುವ ಹಾಗೆ ನಿಮಗೆಲ್ಲ ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಯಶಸ್ಸು ನಿಮ್ಮದಾಗ್ತದೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಡೆಯುವ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ನೀವು ನಿಮಗೂ, ನಿಮ್ಮ ಹೆತ್ತವರಿಗೂ, ಶಾಲೆಗೂ, ಊರಿಗೂ, ನಮ್ಮ ಎಲ್ಲ ಜಿಲ್ಲೆಗೂ ಕೂಡ ಯಶಸ್ಸು ಬರುವ ಹಾಗೆ ನಿಮ್ಮ ಕೈಯಲ್ಲಿ ಇದೆ. ಅದನ್ನು ನೀವು ಮಾಡ್ತೀರಿ ಅಂತ ನಾವು ನಂಬಿದ್ದೇವೆ. ಗಣಿತ ಕಷ್ಟ ಇಲ್ಲ, ಅಭ್ಯಾಸ ಮಾಡಿ ಖಂಡಿತ ನೀವು ಯಶಸ್ಸನ್ನು ಗಳಿಸ್ತೀರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಮಕ್ಕಳೇ.